क्षीरसागरशयनाय आदिशेषाश्रयाय विष्णवे नमः। ಜೀವನದಲ್ಲಿ ಎಂತಹ ಕಷ್ಟ ಇರಲಿ, ನಾಗದೋಷ ಇರಲಿ, ಮುತ್ತೈದೆತನವನ್ನು ವೃದ್ಧಿಸುವಂತಹ ಅದ್ಭುತ ಪವಾಡ ಸದೃಶ ಆದಿಶೇಷನ ಜನ್ಮಕಥೆ ಮತ್ತು ಶ್ರೀ ಮಹಾವಿಷ್ಣುವಿನ ಶೇಷನಾಗ ಮಂತ್ರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದಿಶೇಷನ ಮತ್ತು ಮಹಾವಿಷ್ಣುವಿನ ಧ್ಯಾನದಿಂದ ಸರ್ವರಿಗೂ ಸುಖವೇ ಒಳಿತೇ ಉಂಟಾಗುತ್ತೆ. ಇದರಿಂದ ಶುದ್ಧ ಭಕ್ತಿ ಮತ್ತು ನಿಸ್ವಾರ್ಥ ಭಾವನೆಯಿಂದ ಈ ಕತೆ ಮತ್ತು ಮಂತ್ರವನ್ನು ಪೂರ್ತಿಯಾಗಿ ಆಲಿಸಿ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ. ತಡ ಮಾಡೋದು ಬೇಡ. ಆದಿಶೇಷನ ಜನ್ಮ ವೃತ್ತಾಂತವನ್ನು ತಿಳಿದುಕೊಳ್ಳೋಣ. ಪುರಾಣ ಕಾಲದಲ್ಲಿ ಕಶ್ಯಪ ಮಹರ್ಷಿಯ ಪುತ್ರನಾಗಿ ಆದಿಶೇಷನು ಜನ್ಮವೆತ್ತಾನೆ. ಅವನಿಗೆ 1000 ತಲೆಗಳು ಮತ್ತು ಅಪಾರ ಶಕ್ತಿ ಇರುತ್ತೆ. ಜೊತೆಗೆ ದಿವ್ಯವಾದಂತಹ ಜ್ಞಾನವೂ ಕೂಡ ಅವನಲ್ಲಿ ಇರುತ್ತೆ. ಆದರೆ ಅವನ ಶಕ್ತಿಯು ಅವನ ವಿನಯ, ತಪಸ್ಸು, ಭಕ್ತಿಯಲ್ಲಿ ಇರುತ್ತೆ. ಅವನ ಸಹೋದರ ನಾಗರು ಬಹುಮಟ್ಟಿಗೆ ಅಹಂಕಾರದಲ್ಲಿ, ಅಧರ್ಮದಲ್ಲಿ, ಕ್ರೋಧದಲ್ಲಿ ಮುಳುಗಿಕೊಂಡಿರ್ತಾರೆ. ಅದನ್ನು ಕಂಡಂತಹ ಆದಿಶೇಷನ ಹೃದಯಕ್ಕೆ ತುಂಬ ನೋವಾಗುತ್ತೆ. ಈ ಲೋಕವನ್ನು ಅಧರ್ಮ ಆವರಿಸಿಕೊಳ್ಳುತ್ತಿದೆ. ಅದನ್ನು ತಡೆಯೋಕೆ ನಾನು ಏನಾದರೂ ಮಾಡಬೇಕು ಅಂತ ಅವನು ಅಂದುಕೊಳ್ತಾನೆ. ಅದಕ್ಕೋಸ್ಕರ ಸಂಕಲ್ಪವನ್ನು ಕೂಡ ಅವನು ತೊಡ್ತಾನೆ. ಆದಿಶೇಷನು ಲೋಕದ ಕಲಹಗಳಿಂದ ದೂರ ಸರಿದು ತಪಸ್ಸಿನಲ್ಲಿ ನಿರತನಾಗ್ತಾನೆ. ಹಾಗೂ ಅವನು 1000 ವರ್ಷಗಳ ಕಾಲ ನೀರಿಲ್ಲದೆ, ಅನ್ನವಿಲ್ಲದೆ ಕೇವಲ ಭಗವಂತನ ಧ್ಯಾನದಲ್ಲಿ ತಲ್ಲೀನನಾಗಿ ಅವನು ತಪಸ್ಸನ್ನು ಆಚರಿಸ್ತಾನೆ. ಇದರಿಂದ ಲೋಕವೇ ಕಂಪಿಸೋಕೆ ಶುರುವಾಗುತ್ತೆ. ಅವನು ಬ್ರಹ್ಮದೇವರ ಬಳಿ ಹೋಗಿ ಹೀಗೆ ಬೇಡಿಕೊಳ್ತಾನೆ, ದೇವರೇ, ಈ ಲೋಕದ ಪಾಪ ಭಾರವನ್ನು ತಡೆಯುವ ಶಕ್ತಿ ನನಗೆ ಕೊಡಿ. ನಾನು ಧರ್ಮದ ಸೇವಕನಾಗ್ತೇನೆ ಅಂತ ಅವನು ಹೇಳ್ತಾನೆ. ಅವನ ತಪಸ್ಸಿಗೆ, ಅವನ ಭಕ್ತಿಗೆ ಸಂತುಷ್ಟಗೊಂಡಂತಹ ಬ್ರಹ್ಮದೇವರು ಹೇಳ್ತಾರೆ, ಆದಿಶೇಷ, ನೀನು ಲೋಕವನ್ನು ಧರಿಸುವ ಶಕ್ತಿಯನ್ನು ಹೊಂದ್ತೀಯ. ಆದರೆ ನಿನ್ನ ಗುರಿ ಇದ್ದದ್ದಕ್ಕಿಂತಲೂ ನಿನ್ನ ಕರ್ತವ್ಯ ಹೆಚ್ಚಾಗುತ್ತದೆ. ನೀನು ಸ್ವತಃ ನಾರಾಯಣನ ಸೇವಕನಾಗಿ ಜಗತ್ತನ್ನು ದುಷ್ಟತನದಿಂದ ಕಾಪಾಡ್ತೀಯ ಅಂತ ಬ್ರಹ್ಮದೇವರು ಹೇಳ್ತಾರೆ. ಬ್ರಹ್ಮದೇವರ ಮಾತಿನ ಮೂಲಕ ಶ್ರೀಮನ್ನಾರಾಯಣರ ತಪಸ್ಸನ್ನು ಆದಿಶೇಷನು ಪ್ರಾರಂಭಿಸ್ತಾನೆ. ಅವನಲ್ಲಿರುವಂತಹ ಶುದ್ಧವಾದಂತಹ ಭಕ್ತಿ, ನಿಸ್ವಾರ್ಥ ಭಾವನೆ ಎಲ್ಲವನ್ನ ಸಂಪೂರ್ಣವಾಗಿಸುತ್ತೆ. ಅವನು ಏನನ್ನೂ ಕೇಳೋದಿಲ್ಲ, ಶಕ್ತಿಯನ್ನು ಕೇಳೋದಿಲ್ಲ, ಸ್ವರ್ಗವನ್ನು ಕೇಳೋದಿಲ್ಲ, ಧನ ಧಾನ್ಯಗಳನ್ನು ಕೇಳೋದಿಲ್ಲ. ಅವನದು ಒಂದೇ ಪ್ರಾರ್ಥನೆ ಆಗುತ್ತೆ. ಅದೇನೆಂದರೆ, ಶ್ರೀಮನ್ನಾರಾಯಣನೇ, ನಿಮ್ಮ ಪಾದ ಸೇವೆಯೇ ನನಗೆ ಸಾಕು ಅಂತ. ಇಂತಹ ಪವಿತ್ರವಾದಂತಹ ಭಕ್ತಿಯನ್ನು ಮೆಚ್ಚಿದಂತಹ ಶ್ರೀಮನ್ನಾರಾಯಣನು ಕ್ಷೀರಸಾಗರದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಗವಂತನು ಆದಿಶೇಷನನ್ನು ಉದ್ದೇಶಿಸಿ ಹೀಗೆ ಹೇಳ್ತಾನೆ, ಆದಿಶೇಷ, ನಿನ್ನ ಭಕ್ತಿಯು ಅಪಾರವಾದದ್ದು, ನಿನ್ನ ತಪಸ್ಸು ಲೋಕಕ್ಕೆ ಆದರ್ಶವಾದದ್ದು. ನೀನು ನನಗೆ ಶಯನವಾಗುವ ಯೋಗ್ಯನಾಗಿದ್ದೀಯಾ. ನಾನು ನಿನ್ನ ಮೇಲೆ
ವಿಶ್ರಾಂತಿಯನ್ನು ಪಡಿತೇನೆ. ನೀನು ನನ್ನ ವಾಹನ ಮತ್ತು ಲೋಕಾಧಾರನಾಗುತ್ತೀಯ ಅಂತ ನಾರಾಯಣ ಹೇಳ್ತಾನೆ. ಆ ಕ್ಷಣದಿಂದ ಆದಿಶೇಷನು ಕ್ಷೀರಸಾಗರದಲ್ಲಿ ಭಗವಂತನ ಶಯನನಾಗ್ತಾನೆ. ಭೂಮಿಯನ್ನು ತನ್ನ ಶಕ್ತಿಯಿಂದ ಧರಿಸಿಕೊಳ್ತಾನೆ. ಭೂಮಿಯನ್ನು ಎತ್ತಿ ಹಿಡಿತಾನೆ. ಅವನ 1000 ತಲೆಗಳು ವೇದಗಳ ಪ್ರತೀಕವಾಗುತ್ತೆ. ಆದಿಶೇಷನ ಸೇವೆ ಒಂದೇ ರೂಪದಲ್ಲಿ ನಿಲ್ಲೋಲ್ಲ. ಭಗವಂತನು ಅವತಾರ ತಾಳಿದಾಗಲೆಲ್ಲ ಆದಿಶೇಷನು ಕೂಡ ಅವನೊಂದಿಗೆ ಸೇವಕನಾಗಿ ಬರ್ತಾನೆ. ಭಗವಂತನ ಸೇವೆ ಜನ್ಮ ಜನ್ಮಾಂತರಗಳವರೆಗೂ ಕೂಡ ಮುಂದುವರಿತಾನೇ ಇರುತ್ತೆ. ನಿಜವಾದ ಭಕ್ತಿಯಿಂದ ಸ್ಥಾನವನ್ನು ಪಡಿಬೇಕು. ಯಾವುದೇ ಕಾಕತಾಳೀಯವಲ್ಲ. ನಿಜವಾದ ಘಟನೆಯಲ್ಲಿ ನಿಜವಾದ ಸನ್ಮಾನ ಇದ್ದೇ ಇರುತ್ತೆ ಅಂತ ಈ ಕತೆ ತಿಳಿಸುತ್ತೆ. ಆದಿಶೇಷನ ಕತೆ ಕೇವಲ ಪುರಾಣದ ಕಥೆಯಲ್ಲ. 1000 ವಿಚಾರಗಳಲ್ಲೂ ಕೂಡ 1000 ತಲೆಗಳಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡುವಂತಹ ಮಹಾನ್ ಯೋಗಿಯಾಗಿದ್ದಾನೆ ಈ ಆದಿಶೇಷ. ಇವನನ್ನು ಯಾರು ಜಪಿಸ್ತಾರೋ, ಇವನ ಕಥೆಯನ್ನು ಮಂತ್ರಗಳನ್ನು ಯಾರು ಆಲಿಸ್ತಾರೋ ಅವರಿಗೆ ಸಕಲವೂ ಸನ್ಮಂಗಳವೇ ಆಗುತ್ತೆ ಅಂತ ಹೇಳಬಹುದು. ಇಂತಹ ಅದ್ಭುತವಾದಂತಹ ಆದಿಶೇಷನ ಕತೆ ಕೇಳಿ ಆಯಿತು. ಈಗ ನಾರಾಯಣ ಮಂತ್ರವನ್ನು ಅಂದರೆ ಶೇಷ ನಾರಾಯಣ ಮಂತ್ರವನ್ನು ಕೇಳುವುದರ ಮೂಲಕ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳೋಣ. ಕ್ಷೀರಸಾಗರ ಶಯನಾಯ ಆದಿಶೇಷಾಶ್ರಯಾಯ ವಿಷ್ಣವೇ ನಮಃ. 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 ಕ್ಷೀರಸಾಗರ ಶಯನಾಯ ಆದಿಶೇಷಾಶ್ರಯಾಯ ವಿಷ್ಣವೇ ನಮಃ.
क्षीरसागरशयनाय आदिशेषाश्रयाय विष्णवे नमः। 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 क्षीरसागरशयनाय
आदिशेषाश्रयाय विष्णवे नमः। क्षीरसागरशयनाय आदिशेषाश्रयाय विष्णवे नमः। क्षीरसागरशयनाय आदिशेषाश्रयाय विष्णवे नमः। क्षीरसागरशयनाय आदिशेषाश्रयाय विष्णवे नमः। क्षीरसागरशयनाय आदिशेषाश्रयाय विष्णवे नमः।